ಮಾಡುತ್ತೇವೆ. ಏಕೆಂದರೆ ಈ ಮಾದಕ ವಸ್ತುಗಳ ಬಳಕೆಯು ಸಾಮಾಜಿಕ, ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಇದನ್ನು ಎದುರಿಸಲು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಆಗಸ್ಟ್ 15, 2020 ರಂದು ನಶಾ ಮುಕ್ತ ಭಾರತ ಅಭಿಯಾನವನ್ನು ಪ್ರಾರಂಭಿಸಿತು. ಮಾದಕ ವಸ್ತುಗಳ ಬಳಕೆ ತಡೆಗಟ್ಟುವಿಕೆ, ಮೌಲ್ಯಮಾಪನ, ಚಿಕಿತ್ಸೆ, ಪುನರ್ವಸತಿ, ನಂತರದ ಆರೈಕೆ, ಸಾರ್ವಜನಿಕ ಮಾಹಿತಿ ಪ್ರಸರಣ ಮತ್ತು ಸಮುದಾಯ ಜಾಗೃತಿ ಉಪಕ್ರಮಗಳನ್ನು ಸಂಘಟಿಸುತ್ತದೆ ಎಂದು ಪ್ರಾಚಾರ್ಯರಾದ ವಿಲಾಸ ಕಾಂಬಳೆ ಹೇಳಿದರು. ಅವರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿ ಮಾತನಾಡಿದರು. ಮಾದಕ ವಸ್ತುಗಳ ಬಳಕೆಯ ತಡೆಗಟ್ಟುವಿಕೆಯಲ್ಲಿ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿದ ಯುವ ಸಮುದಾಯ ಹೊಣೆಗಾರಿಕೆಯನ್ನು ಇದು ಉತ್ತೇಜಿಸುತ್ತದೆ ಎಂದರು. ನಶಾ ಮುಕ್ತ ಭಾರತ ಅಭಿಯಾನ ದ ಪ್ರತಿಜ್ಞೆಯು ಮಾದಕ ವ್ಯಸನ ಮುಕ್ತರಾಗುವುದು, ಅದೇ ರೀತಿ ಇತರರನ್ನು ಪ್ರೋತ್ಸಾಹಿಸುವುದು ಮತ್ತು ಬದಲಾವಣೆಯು ತಮ್ಮಿಂದಲೇ ಪ್ರಾರಂಭವಾಗಬೇಕು ಎಂದು ಡಾಕ್ಟರ್ ಶಾಂತಿನಾಥ ಬಳೋಜ ಹೇಳಿದರು. ಯುವಕರು ತಮ್ಮ ಸಮುದಾಯ, ರಾಜ್ಯ ಮತ್ತು ದೇಶವನ್ನು ಮಾದಕದ್ರವ್ಯ ಮುಕ್ತಗೊಳಿಸಲು ತಮ್ಮ ಕೈಲಾದಷ್ಟು ಪ್ರಯತ್ನ ಮಾಡುವುದಾಗಿ ದೃಢ ನಿರ್ಧಾರ ಕೈಗೊಳ್ಳುವುದು ಮುಖ್ಯ ಎಂದು ಡಾಕ್ಟರ್ ಆರ್.ಎಸ್. ದೊಡ್ಡನಿಂಗಪ್ಪಗೋಳ ಹೇಳಿದರು. ಪ್ರೊಫೆಸರ್ ನಾಗಪ್ಪ ಕೋಟಿ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ, ತಾಲೂಕಾ ಪಂಚಾಯತ ಸಿಬ್ಬಂದಿ ಹಾಜರಿದ್ದರು. ರಚನೆಯಲ್ಲಿ ಇಂದು ತಾಲೂಕು ಪಂಚಾಯತಿ ಇವರ ವತಿಯಿಂದ ನಮ್ಮ ಕಾಲೇಜಿನಲ್ಲಿ ನಶಾಮುಕ್ತ ಒಂದು ಅಭಿಯಾನದ ನಿಮಿತ್ತವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಶೆ ಮುಕ್ತ ಅಂತಂದ್ರೆ ನಶೆಯಿಂದ ಈ ಸಮಾಜ ಯಾವ ರೀತಿಯಾಗಿ ಹಾಳಾಗ್ತಿದೆ ಅನ್ನೋದ್ರ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಒಂದು ಅರಿವನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮ ಆಗಿತ್ತು. ಇವತ್ತು ಏನಾಗಿದೆ ಅಂದರೆ ಸಮಾಜದೊಳಗೆ ವಿದ್ಯಾರ್ಥಿಗಳಾಗಿರ್ಬೋದು, ಸಮಾಜದಲ್ಲಿ ಅನೇಕ ವ್ಯಕ್ತಿಗಳು ಈ ನಶೆಯಿಂದ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅದಕ್ಕೆ ಇದು ತಮ್ಮ ಕುಟುಂಬವನ್ನು ಹಾಳು ಮಾಡ್ತಾ ಇದೆ. ತಮ್ಮ ಹೆಂಡತಿ ಮಕ್ಕಳು ಅದರಿಂದ ಈ ಒಂದು ನಶೆಯಿಂದ ಸಮಾಜದಲ್ಲಿ ಭಾಳಷ್ಟು ಹಾನಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದಕ್ಕೆ ಇಂದಿನ ಯುವ ಪೀಳಿಗೆ ಅದರಿಂದ ಹೊರಗೆ ಬಂದು ತಮ್ಮ ಸುಂದರವಾದಂಥ ಬದುಕನ್ನು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ. ಅದಕ್ಕೆ ಇವತ್ತು ಭಾರತ ಸರ್ಕಾರ ಈ ಒಂದು ಕಾರ್ಯಕ್ರಮ ಇಡೀ ದೇಶದಾದ್ಯಂತ ಆಚರಣೆ ಮಾಡುವ ನಿಟ್ಟಿನೊಳಗೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಬೆಳಗಾವಿ ಇದರ ಕೇಂದ್ರ ಸ್ಥಾನವಾಗಿ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇಡೀ ಸರ್ಕಾರಿ ಕಾಲೇಜು, ಶಾಲಾ ಕಾಲೇಜುಗಳಲ್ಲಿ ಆಚರಣೆ ಮಾಡ್ತಾಯಿದ್ರಿ. ಆ ನಿಟ್ಟಿನೊಳಗೆ ನಮ್ಮ ಕಾಲೇಜಿನಲ್ಲಿ ಇವತ್ತು ಅದನ್ನು ಆಚರಣೆ ಮಾಡಿದ್ವಿ. ಅದಕ್ಕೆ ಒಟ್ಟಿನ ಮೇಲೆ ವಿದ್ಯಾರ್ಥಿಗಳು ಇದರಿಂದ ಮುಕ್ತರಾಗಿ ತಮ್ಮ ಬದುಕನ್ನು ಸುಂದರವಾಗಿಸಿಕೊಳ್ಳುವಂಥ ಒಂದು ಆಗಿಸಿಕೊಳ್ಳುವ ಮೂಲಕ ತಮ್ಮ ಜೀವನವನ್ನು ರೂಪಿಸಿಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭವಾಗಿ ಹೇಳಿ ಎಲ್ಲರಿಗೂ ಕೂಡ ಆ ಒಂದು ಇದರಿಂದ ನಶೆ ಮುಕ್ತದಿಂದ ಹೊರಗೆ ಬರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಲಕ್ಷ್ಯ ಕೊಟ್ಟು ಆಲಿಸುವ ಮೂಲಕವಾಗಿ ನಿತ್ಯ ಅದನ್ನ ನಾವೇನ್ ಮಾಡಬೇಕು, ಆಚರಣೆಗೆ ತರಬೇಕು ಅನ್ನುವಂಥ ವಿಚಾರವನ್ನ ಹೇಳ್ತಾ